ಎ ಖಾತಾ ಬಿ ಖಾತಾ ವಿಚಾರವಾಗಿ ನಮ್ಮ ಸಲಹೆಗಳನ್ನು ಕೊಡ್ತೀರ. ಅದನ್ನು ಒಂದು ಹೋರಾಟ ಚಳುವಳಿಯನ್ನು ನಾವು ಮಾಡ್ತಾ ಇದ್ದೀರಿ. ಅದಕ್ಕೂ ಒಂದು ಸಹಿ ಸಂಗ್ರಹ ಚಳುವಳಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಎ ಖಾತಾ ಬಿ ಖಾತಾ ಅಲ್ಲಿ ದುಡ್ಡು ಹೊಡೆಯುವಂಥ ಒಂದು ಸ್ಕೀಮ್ ಮಾಡ್ತಾ ಇದ್ದೀವಿ. ಎ ಖಾತಾ ಬಿ ಖಾತಾ ಮಾಡೋಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಅವ್ರನ್ನ ನಮ್ಮ ಬೆಂಗಳೂರು ಜನತೆನ ಹರಕೆ ಕುರಿ ಮಾಡ್ಕೊಂಬೇಡಿ. ಅವ್ರ ಹತ್ರ ಕರ್ನಾಟಕ ಸರ್ಕಾರ ಬೆಂಗಳೂರು ಪಾಪರಾಗಿದೆ, ದುಡ್ಡಿಲ್ಲ. ಆ ದುಡ್ಡನ್ನು ಕಲೆಕ್ಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇರುವಂಥ ಪ್ರಾಜೆಕ್ಟ್ ಆಗಬಾರ್ದು. ಇದು ಜನಗಳಿಗೆ ಉಪಯೋಗ ಆಗುವಂಥ ಎ ಖಾತಾ ಬಿ ಖಾತಾ ಆಗಬೇಕು. ಅದಕ್ಕೆ ಏನು ನೀವು ಬೆಲೆಗಳನ್ನು ನಿಗದಿ ಮಾಡಿದ್ದೀರಾ, 4 ಲಕ್ಷದಿಂದ 40 ಲಕ್ಷವರೆಗೂ, ಅದನ್ನು ಯಾರು ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಕಟ್ಟೋದು ಇಲ್ಲ ಯಾರು. ಈಗಾಗಲೇ ಜನನೂ ತೀರ್ಮಾನ ಮಾಡಿದ್ದಾರೆ, ಕಟ್ಟೋದು ಇಲ್ಲ. ಅಂತಹ ಸ್ಕೀಮನ್ನು ಯಾಕೆ ತರ್ತೀರ? ಹಿಂದೆ ನಮ್ಮ ಸರ್ಕಾರ ಇದ್ದಾಗ, JDS ಅವರು ಸರ್ಕಾರ ಇದ್ದಾಗ ಸಮ್ಮಿಶ್ರ ನಾವೆಲ್ಲ 100 ರೂಪೀಸ್ ಮಾಡಿದ್ವಿ. ಸ್ಕ್ವೇರ್ ಫೀಟ್ಗೆ 100 ರೂಪೀಸ್ ಮಾಡಿದ್ವಿ. ಈಗ ಜಾಸ್ತಿ ಆಗಿದ್ದಾರೆ, ಅದನ್ನು 500 ರೂಪೀಸ್ ಮಾಡಿದ್ದೇವೆ. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಏಕಾಏಕಿ ನೀವು ರಿಜಿಸ್ಟ್ರೇಷನ್ ಫೀಸ್ ಮೇಲೆ 5% ಅಂತ ಹೇಳಿದ್ರೆ ಯಾರು ಕಟ್ಟಕ್ಕಾಗದೇ ಇರುವಂಥ ಸ್ಕೀಮು ಇದು. ದುಡ್ಡು ಹೊಡೆಯುವಂಥ ಸ್ಕೀಮು. ಅಧಿಕಾರಿಗಳು ಲಂಚ ಹೊಡೆಯೋಕ್ಕೆ ಸ್ಕೀಮ್ ಮಾಡಿದ್ದಾರೆ. ಇದರ ವಿರುದ್ಧನೂ ನಾವು ಮಾತಾಡ್ತಾ ಇದ್ದೀರಿ. ಅದರ ಮೇಲೆ ಕಸದ ಮೇಲೆ ಸೆಸ್ ಹಾಕಿದ್ದೀರ. 3 ಪಟ್ಟು ಜಾಸ್ತಿ ಮಾಡ್ತಾ ಇದ್ದೀರ. ಯಾರು 1000 ರೂಪಾಯಿ ಕಟ್ತಾ ಇದ್ರು ಅವ್ರು 3000 ರೂಪಾಯಿ ಕಟ್ಟೋ ರೀತಿ ಮಾಡ್ತಾ ಇದ್ದೀರ. ಈ ಬೆಸ್ಕಾಮ್ದಂತೂ ಕೂಡ OC CC ಇವೆರಡು ಬಿಟ್ಟರೆ ಬೇರೆ ಏನೂ ಇಲ್ಲ. ದುಡ್ಡು ಹೊಡಿಯೋಕ್ಕೆ ಆಗಿ ದುಡ್ಡು ಹೊಡಿಯೋಕ್ಕೆ OC ಸ್ಕೀಮು. CC ಅಂದರೆ ಕಂಪ್ಲೀಟ್ ಮಾಡೋ ಸರ್ಟಿಫಿಕೇಟ್ ಕೊಡೋಕ್ಕೆ ದುಡ್ಡು, ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡೋಕ್ಕೆ ಕಂಪ್ಲೀಷನ್ ದುಡ್ಡು. ಇಷ್ಟೇ. OC CC ಹೆಸರಲ್ಲಿ ಇವತ್ತು ಲಕ್ಷಾಂತರ ಬಿಲ್ಡಿಂಗ್ಗಳು ಟೆಂಪರವರಿ ಪವರ್ ಮೇಲೆ ಓಡ್ತಾ ಇದೆ. ಯಾಕೆ ಟೆಂಪರವರಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂದರೆ ಇದು ರೇಟ್ ಡಬಲ್. ಟೆಂಪರವರಿ ನೀವು ಕರೆಂಟ್ ತಗೊಂಡ್ರೆ 1 ವರ್ಷಕ್ಕೆ ನೀವು ಡಬಲ್ ದುಡ್ಡು ಕಟ್ಟಬೇಕಾಗ್ತದೆ. ಕಮರ್ಷಿಯಲ್ ದುಡ್ಡು ಕಟ್ಟಬೇಕಾದ್ರೆ 1:3 ಕಟ್ಟಬೇಕು. ನೀವು 5,000 ರೂಪಾಯಿ ಕಟ್ಟಬೇಕಾದ್ರೆ 15,000 ರೂಪಾಯಿ, 10,000 ರೂಪಾಯಿ ಓಸಿಗೆ ಬರ್ತದೆ ಮನೆಯಿಂದ, ಪ್ರತಿ ಮನೆಯಿಂದ. ಅದಕ್ಕೋಸ್ಕರ ಅದನ್ನು ಎನ್ಕರೇಜ್ ಮಾಡ್ತಾ ಇದ್ದೀವಿ. ನಾವು ಹೇಳೋವಂಥದ್ದು ಈ ಥರ ದುಬಾರಿ ಬೆಂಗಳೂರು ಬೇಡ. ನಮಗೆ ಜನಸಾಮಾನ್ಯರ, ಕೆಂಪೇಗೌಡರ ಒಂದು ಬೆಂಗಳೂರು ಬೇಕು. ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ. ನಿಮ್ಮ ಈ ಲಾಲ್ಬಾಗಿನ ಟನಲ್ಲೂ ಬೇಡ. ಸ್ಯಾಂಕಿ ಟ್ಯಾಂಕ್ ಕೆರೆಗೆ ಟನಲ್ಲೂ ಬೇಡ ನಮಗೆ. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ನೀವು ಟನಲ್ ರೋಡನ್ನು ಮಾಡಿ, ಯಾವ ರೋಡ್ ಬೇಕಾದರೂ ಮಾಡಿ. 10 ಟನಲ್ ರೋಡ್ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಪರಿಸರನ ಹಾಳು ಮಾಡಿ, ಫೀಸಿಬಲ್ ಇಲ್ಲ ಅದಕ್ಕೆ. ಈಗ ಕಾಶ್ಮೀರದಲ್ಲೂ ಮಾಡಿದ್ದಾರೆ. ನನ್ಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಸ್ಕ್ವೇರ್ ಫೀ ಇದಕ್ಕೆ ಏನು 700 ಕೋಟಿ ಏನೋ ಬರುತ್ತೆ ಅಲ್ಲ, 1 ಕಿಲೋಮೀಟರ್ಗೆ 743 ಕೋಟಿ. ಹಾಂ, ಇಲ್ಲಿ 1500 ಕೋಟಿ. ಅಂದರೆ ಒರಿಜಿನಲ್ 700, ಇನ್ನು 700 ಕೋಟಿ ಇದೆಯಲ್ಲ, ಅದು ಡೆಲ್ಲಿಗೆ ಪಾರ್ಸಲ್. ಡೆಲ್ಲಿಗೆ ಕಟ್ಟಬೇಕಾದನ್ನ ಆ ಸ್ಕೀಮ್ ಮಾಡ್ಕೊಂಡಿದ್ದಾರೆ. 50-50 ಸ್ಕೀಮು. 50 ಇಲ್ಲಿ ಕಾಂಟ್ರಾಕ್ಟರ್ಗೆ, 50 ಡೆಲ್ಲಿ ಸ್ಕೀಮ್. ಅದಕ್ಕೆ ಈ ಡೆಲ್ಲಿ ಸ್ಕೀಮ್ ಬೇಡ ನಮಗೆ ಓನ್ಲಿ ಕರ್ನಾಟಕದ ಸ್ಕೀಮ್ ಬೇಕು. ಕಡಿಮೆ ಬೆಲೆಯಲ್ಲಿ ನಮಗೆ ಟನಲ್ ರೋಡ್ ಆಗಬೇಕು. ನಾವು ವಿರೋಧಿಗಳಲ್ಲ. ಕಡಿಮೆ ಬೆಲೆಯಲ್ಲಿ ಟನಲ್ ರೋಡ್ ಆಗಬೇಕು. ಅದಕ್ಕೆ ಯಾವುದೇ ಪಾರ್ಕ್ಗಳನ್ನು ಯೂಸ್ ಮಾಡಬೇಡಿ. ದುಡ್ಡು ಕೊಟ್ಟು ಖರೀದಿ ಮಾಡಿ. ಎಲ್ಲಿ ಬೇಕೋ ನಿಮ್ಗೆ ಖರೀದಿ ಮಾಡಿ, ದುಡ್ಡು ಕೊಟ್ಟು ಖರೀದಿ ಮಾಡಿ. ನೀವು ಟನಲ್ ರೋಡ್ ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅಭಿವೃದ್ಧಿಗೆ ನಾವು ವಿರೋಧಿಗಳಲ್ಲ. ನಾವು ಅವತ್ತು ಕೂಡ ಇಲ್ಲಿ ಸ್ಟೀಲ್ ಫ್ಲೇವರ್ ಮಾಡೋವಾಗ ಏನು ಪ್ರಕಾಶ್, ನಾವೇನು ಹೇಳಿದ್ರಿ, ಕಾಂಕ್ರೀಟಲ್ಲಿ ಮಾಡಿ ಅದು. ನೀವು ಸ್ಟೀಲ್ ಬೇಡ, ಕಾಂಕ್ರೀಟಲ್ಲಿ ಮಾಡಿ ಅದು. ಅವತ್ತು ನಾವೇನು ಈ ರೋಡನ್ನು ಜಾರ್ಜ್ ಅವ್ರು ಹೇಳ್ತಾರಲ್ಲ, ಈ ರೋಡ್ ವಿರೋಧ ಮಾಡಿಲ್ಲ ನಾವು. ಸ್ಟೀಲ್ ಬ್ರಿಡ್ಜ್ ಬೇಡ ಅಂತ ಹೇಳಿದ್ವಿ. ಒಳ್ಳೇದಲ್ಲ ಅದು. ಸೌಂಡ್ ಆಗುತ್ತೆ, ಪೊಲ್ಯೂಷನ್, ಬೇರೆ ಸಮಸ್ಯೆಗಳು ಉದ್ಭವ ಆಗ್ತದೆ. ಈಟ್ ಜಾಸ್ತಿ ಆಗ್ತದೆ ಏರಿಯಾದಲ್ಲಿ. ಈ ಥರದ್ದೆಲ್ಲ 108 ಸೈಂಟಿಫಿಕ್ ರೀಸನ್ಸ್. ಅದರಿಂದ ಹೇಳಿದ್ರಷ್ಟೇ. ನಾವು ಅದನ್ನೇ ಕಾಂಕ್ರೀಟಲ್ಲಿ ಮಾಡಿದರೆ ಇಷ್ಟೊತ್ತಿಗೆ ಮುಗ್ದೋಗಿದೆ. ಯಾರು ಅಬ್ಜೆಕ್ಷನ್ ಮಾಡಿರಿ? ನಾವು ಯಾರು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ನೀವು ಯಾವುದೇ ಸ್ಕೀಮ್ ಮಾಡಬೇಕಾದ್ರೂ ಕರ್ನಾಟಕದ ಸ್ಕೀಮ್ ಮಾಡಿ. ಕರ್ನಾಟಕ ಪ್ಲಸ್ ಡೆಲ್ಲಿ ಕಾಂಗ್ರೆಸ್ ಸ್ಕೀಮ್ ಮಾಡಬೇಡಿ. ಯಾಕಂದರೆ 50% ಅಲ್ಲಿ ಕೊಡಬೇಕಾಗ್ತದೆ. ಅದು ಜನಗಳ ಮೇಲೆ ಹೊರೆ ಆಗ್ತದೆ. ಯಾರು ದುಡ್ಡು ಕಟ್ಟಕ್ಕಾಗಲ್ಲ. ಅದರಿಂದ ಈ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಚರ್ಚೆ ಮಾಡಿದಿರಿ.